ನನ್ನ ಮಗಳನ್ನ ನೋಡೋದಕ್ಕೆ ಗಣ್ಣವ್ರು ಬರ್ತಾ ಇದ್ದಾರೆ. ತಾಯಿಲ್ಲದ ಕೂಸು, ನಿಮ್ಮ ಆಶೀರ್ವಾದ ಬೇಕು. ಜಯ ಮ್ಯಾಮ್. ಪಾರು, ಒಳ್ಳೇದಾಗ್ಲಿ. ಅಮ್ಮವ್ರ ಆಶೀರ್ವಾದನೇ ಸಿಕ್ಬಿಡ್ತು. ಇನ್ನು ಈ ಸಂಬಂಧ ಗ್ಯಾರಂಟಿ ಕೂಡ ಬರುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ನಡಿ ಹೋಗೋಣ. ಕೂತ್ಕೊಳ್ಳಿ. ಅಣ್ಣ ಬನ್ನಿ ಅಣ್ಣ ಕೂತ್ಕೊಳ್ಳಿ. ನೀನು ಕೂತ್ಕೊಳ್ಳೋ. ನಮ್ಮ ಮನೆ ಹುಡ್ಕೋದಕ್ಕೆ ತೊಂದರೆ ಏನಾಗಲಿಲ್ಲ ತಾನೆ? ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಅರಮನೆ ಮಧ್ಯದಲ್ಲೇ ನಿಮ್ಮ ಮನೆ ಇದೆ. ಅಡ್ರೆಸ್ ಹೇಗೆ ಕನ್ಫ್ಯೂಸ್ ಆಗೋದಕ್ಕೆ ಸಾಧ್ಯ? ಅದು ಅಲ್ಲದೆ ನಮ್ಮ ಚೆನ್ನಪ್ಪ ತಾನೇ ನಮ್ಮನ್ನು ಕರ್ಕೊಂಡು ಬಂದಿದ್ದು. ಅದು ಸರಿ. ಇನ್ನಿ ಈ ಊರಲ್ಲಿ ಅಮ್ಮ ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ. ಗಣಿ, ಪಾರ್ವತಿನ ಕರ್ಕೊಂಬರಕ್ಕೆ ಹೇಳು. ಸರಿಯಪ್ಪ. ಈ ಹೂ ಇಲ್ಲಿ ಹೇಗೆ ಬಂತು? ಓಹ್, ಮೇ ಬಿ ಸಾರಥಿ ಪಾರ್ವತಿಗೆ ಅಂತ ತಂದಿಟ್ಟಿದ್ರು ಅನ್ಸುತ್ತೆ. ಇಲ್ಲೇ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ.
ಬಗ್ಗೆ ನಿಮಗೆಲ್ಲ ಗೊತ್ತಲ್ವಾ? ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ. ಚೆನ್ನಪ್ಪ ಫೋಟೋ ತೋರಿಸ್ದಾಗಲೇ ನಮಗೆ ಇಷ್ಟ ಆದ್ಲು. ಆದರೂ ಸಂಪ್ರದಾಯ, ಮಾತುಕತೆ, ಕೊಡೋದು ತಗೊಳ್ಳೋದು ಎಲ್ಲ ಇರತ್ತಲ್ವಾ, ಅದಕ್ಕೆ ಒಂದು ಹೆಣ್ಣು ನೋಡೋ ಶಾಸ್ತ್ರ ಮಾಡೋಣ ಅಂತ ಬಂದ್ವಿ. ಹೌದು. ಸಾರ್ಥಿ, ಯಜಮಾನ್ರೆ, ಓ ಸಾರಿ, ರಾಂಗ್ ಟೈಮಲ್ಲಿ ಬಂದೆ ಅನಿಸುತ್ತೆ. ಸಾರ್ಥಿ, ಹೂನ ನೀವು ಕಾರಲ್ಲೇ ಬಿಟ್ಟು ಬಂದಿದ್ರಿ, ಕೊಟ್ಟೋಗೋಣ ಅಂತ ಬಂದೆ, ತಗೊಳ್ಳಿ. ಒಳ್ಳೆ ಶುಭ ಕಾಲಕ್ಕೆ ಬಂದಿದ್ದೀರಿ. ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಇದ್ದು ಹೋಗಿ. ಸರಿ ಸಾರ್ಥಿ. ನಮ್ಮ ಅರಸನ ಕೋಟೆ ಯಜಮಾನ್ರು, ವಾರಸ್ದಾರರು, ಹೌದೇನೋ? ಆದಿತ್ಯ ಸಾಹೇಬರು. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನಮ್ಮ ಪಾರ್ವತಿ, ನಮ್ಮ ಹುಡುಗ ನಿನಗೆ ಒಪ್ಪಿಗೆನಾ? ನಮ್ಮಪ್ಪನ ನಿರ್ಧಾರನೇ ನನ್ನ ನಿರ್ಧಾರ. ನಮ್ಮ ಹುಡುಗಿ ತುಂಬ ಜಾಣೆ. ಅವಳ ಹುಡುಗ ಇಷ್ಟ ಅನ್ನೋದನ್ನು ಈ ರೀತಿ ಹೇಳ್ತಾಳೆ. ನಾನು ಹುಡುಗಿ ಜೊತೆ ಪರ್ಸ್ನಲಾಗಿ ಒಂದು 5 ನಿಮಿಷ ಮಾತಾಡ್ಬೋದಾ? ಹೋಗು ಪಾರ್ವತಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂದರೆ ಮನ್ಸು ಬಿಚ್ಚಿ ಮಾತಾಡಬೇಕು. ಹೋಗಮ್ಮ, ಹೋಗು. ಪಾರ್ವತಿ, ನಾನೊಬ್ಬ ಸೆಕ್ಯೂರಿಟಿ. ನನಗೆ ಬರೋದು ಕೇವಲ 20,000 ಸಂಬಳ. ಇದ್ರ ಬಗ್ಗೆ ನಿಂಗೆ ಗೊತ್ತಲ್ವಾ? ಗೊತ್ತು, ಆದರೆ ನನ್ನ ದೃಷ್ಟಿಲಿ ಹಣಕ್ಕಿಂತ ಗುಣ ಮುಖ್ಯ. ಅದು ನಿಮ್ಮಲ್ಲಿದೆ ಅಂತ ಅನ್ನಿಸ್ತಿದೆ, ಅದು ಸಾಕು ನನಗೆ. ನಾವು ಮದುವೆ ಆದಮೇಲೆ ಸುಖವಾಗಿರಬೇಕು ಅಂದರೆ ದುಡ್ಡು ಬೇಕು. ಅದಕ್ಕೆ ನೀನೊಂದು ಕೆಲಸ ಮಾಡಬೇಕು. ಕೆಲಸನಾ? ಏನು ಕೆಲಸ? ನಾನು ಕೆಲಸ ಮಾಡೋದ್ರಿಂದ ನಿಮಗೆ ಸಹಾಯ ಆಗುತ್ತೆ ಅನ್ನೋದಾದರೆ ನಂದೇನು ಅಭ್ಯಂತರ ಇಲ್ಲ. ಅದು ಹಾಗಲ್ಲ ಪಾರ್ವತಿ, ನಾವು ಸುಖವಾಗಿರಬೇಕು ಅಂದರೆ ನೀನು ಮಾಡ್ಲಿಂಗ್ ಮಾಡಬೇಕು. ಹೌದು ಪಾರ್ವತಿ, ನಾನೊಂದು ಅಡ್ವರ್ಟೈಸಿಂಗ್ ಏಜೆನ್ಸಿಲಿ ಸೆಕ್ಯೂರಿಟಿ ಆಗಿರೋದು. ನಿನ್ನ ಸಂಬಂಧ ನನಗೆ ಬಂದಿದೆ ಅಂತ ಗೊತ್ತಾದ ಮೇಲೆ ಅವ್ರು ನನಗೊಂದು ಆಫರ್ ಕೊಟ್ಟರು. ಅವ್ರು ಪ್ರೊಡ್ಯೂಸ್ ಮಾಡೋ ಅಡ್ವರ್ಟೈಸ್ಮೆಂಟಿಗೆ ನೀನು ಮಾಡಲ್ ಆಗಬೇಕು. ಅದಕ್ಕೆ ಅವರು 5 ಲಕ್ಷ ಪೇಮೆಂಟ್ ಕೊಡ್ತಾರೆ. ನೀನು ಈ ಪ್ರಾಜೆಕ್ಟಿಗೆ ಮಾಡಲ್ ಆದರೆ ಆಮೇಲೆ 2 ಸಿನಿಮಾಗೆ ಹೀರೋಯಿನೂ ಮಾಡ್ತಾರಂತೆ.